ನಮಸ್ಕಾರ ಸ್ನೇಹಿತರೆ, ನಾಳೆ ನವೆಂಬರ್ 7 ಶುಕ್ರವಾರ. ನಾಳೆಯಿಂದ 63 ವರ್ಷ ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು ಧನ ಸಂಪತ್ತು ಒಲಿದು ಬರುತ್ತೆ. ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ನವೆಂಬರ್ 7 ಶುಕ್ರವಾರದಿಂದ ಮುಂದಿನ 63 ವರ್ಷ ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿತ್ತು. ಧನ ಸಂಪತ್ತು ಒಲಿದು ಬರುತ್ತೆ. ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಸಕಲ ಐಶ್ವರ್ಯ ನಿಮ್ಮದಾಗತ್ತೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿದು ನೆಮ್ಮದಿಯ ನಿಟ್ಟುಸಿರನ್ನ ನೀವು ಬಿಡ್ತೀರಾ. ಅನಗತ್ಯ ತೊಂದರೆಗಳು, ಅವಮಾನಗಳು ದೂರವಾಗತ್ತೆ. ನಿಮ್ಮ ಸಂಬಂಧ ಹಾಗೆ ಆರೋಗ್ಯ ಎರಡೂ ಕೂಡ ಅನುಕೂಲಕರವಾಗಿರುತ್ತೆ. ಇನ್ನು ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ. ಜೊತೆಗೆ ಒಂದಷ್ಟು ಸಮಸ್ಯೆಗಳು ಸಂಪೂರ್ಣ ಈ ಒಂದು ಸಂದರ್ಭದಲ್ಲಿ ತೊಡೆದು ಹೋಗುತ್ತೆ ಅಂತ ಹೇಳಬಹುದು. ಕೆಲಸದ ಮೇಲೆ ಸಂಪೂರ್ಣವಾಗಿ ನೀವು ಗಮನ ಹರಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡೆದುಕೊಳ್ತಾರೆ. ಉದ್ಯಮಿಗಳು ಸಾಕಷ್ಟು ಲಾಭವನ್ನ ಕಾಣ್ತಾರೆ. ಅಪಾಯಕಾರಿ ಹೂಡಿಕೆಗಳನ್ನ ನೀವು ಈ ಸಂದರ್ಭದಲ್ಲಿ ತಪ್ಪಿಸಿದ್ರೆ ಆರ್ಥಿಕ ತೊಂದರೆಗಳನ್ನ ನೀವು ತಪ್ಪಿಸ್ಕೊಳ್ಬಹುದು. ಆರಂಭದಿಂದಲೇ ಹಣಕಾಸು ನಿರ್ವಹಣೆಯನ್ನ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಹಣ ಉಳಿತಾಯದ ಹಾದಿ ತೆರೆದುಕೊಳ್ಳುತ್ತೆ. ಇನ್ನು ನಿಮ್ಮ ಆರೋಗ್ಯ ಹಾಗೆ ದೈನಂದಿನ ದಿನಚರಿಯನ್ನು ನೀವು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಇದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿತೈಷಿಗಳ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಈ ಸಮಯದಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮುಖ್ಯವಾಗುತ್ತೆ. ಇಲ್ಲದಿದ್ರೆ ವಿಷಾದನೀಯ ಸ್ಥಿತಿಯನ್ನು ನೀವು ತಲುಪ್ತೀರಾ. ಮಾರುಕಟ್ಟೆಯಲ್ಲಿ ನಿಧಾನಗತಿಯ ಲಾಭವನ್ನು ಕಂಡುಕೊಳ್ತೀರಾ. ವ್ಯಾಪಾರಸ್ಥರು ಹಣಕಾಸಿನ ವಹಿವಾಟಿನಲ್ಲಿ ಸಾಕಷ್ಟು ಲಾಭ ಕಂಡುಕೊಳ್ತಾರೆ. ಜೊತೆಗೆ ಕಷ್ಟದ ಸಮಯದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯ ಬೆಂಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಅದೃಷ್ಟ ನಿಮ್ಮ ಜೊತೆ ಇರಲಿತ್ತು. ಕೆಲಸದಲ್ಲಿ ಲಾಭ ಇದೆ. ಯೋಜಿತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಾಗ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಹೆಚ್ಚಿಗೆ ಆಗುತ್ತೆ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣವು ನಿರೀಕ್ಷಿತಕ್ಕಿಂತ ಹೆಚ್ಚು ಶುಭ ಮತ್ತು ಫಲಪ್ರದವಾಗ್ತಾ ಹೋಗುತ್ತೆ. ಇನ್ನು ನೀವು ನಿಮ್ಮ ನಡವಳಿಕೆ ಮತ್ತೆ ಮಾತಿನಿಂದ ಜನರು ಪ್ರಭಾವಿತರಾಗುವಂತೆ ಮಾಡ್ತೀರಾ. ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಕೆಲಸವನ್ನ ಪೂರ್ಣ ಉತ್ಸಾಹದಿಂದ ಪೂರ್ಣಗೊಳಿಸ್ತೀರಾ. ಪಾಲುದಾರಿಕೆಯನ್ನು ನಿರ್ವಹಿಸಿದ್ರೆ ಈ ಒಂದು ಸಂದರ್ಭದಲ್ಲಿ ಗಮನಾರ್ಹ ಲಾಭವನ್ನ ಕೂಡ ಕಂಡುಕೊಳ್ಬಹುದು. ಮದುವೆ ಆಗದಿರೋರಿಗೆ ಗುರುಫಲ ಕೂಡ ಚೆನ್ನಾಗಿದೆ. ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಮದುವೆಯ ಪ್ರಸ್ತಾಪಗಳು ಕೂಡ ಕೇಳಿ ಬರಬಹುದು. ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಸಂಗ್ರಹವಾದ ಸಂಪತ್ತು ಹೆಚ್ಚಿಗೆ ಆಗುತ್ತೆ. ಪ್ರೇಮ ಸಂಬಂಧಗಳು ಆಳವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಂತಸದ ಕ್ಷಣಗಳನ್ನು ಕಳಿತೀರಾ. ವೈವಾಹಿಕ ಜೀವನ ಕೂಡ ಸಂತಸವಾಗಿರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ವಿರೋಧಿಗಳ ವಿರುದ್ಧ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿದ್ರೆ ಅನಿರೀಕ್ಷಿತ ಒಂದಷ್ಟು ಬೆಳವಣಿಗೆಗಳಾಗೋದನ್ನ ತಪ್ಪಿಸ್ಕೊಳ್ಬಹುದು. ಕೆಲಸದಲ್ಲಿ ಹಠಾತ್ ಪ್ರಮುಖ ಬದಲಾವಣೆಗಳಾಗತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ. ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ. ಈ ಸಂದರ್ಭದಲ್ಲಿ ಇಷ್ಟ ದೇವರ ಒಂದು ಆರಾಧನೆಯನ್ನ ಮಾಡೋದನ್ನ ಮರಿಬೇಡಿ. ಕೆಲಸದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಿಗೆ ಆಗುತ್ತೆ. ಹೆಚ್ಚುವರಿ ಕಠಿಣ ಪರಿಶ್ರಮ ಮುಖ್ಯವಾಗತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಮೇಷ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಕೊನೆಯದಾಗಿ ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.